ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲೇನೆ ಅವೆಂಜರ್ಸ್ಗೆ ಮತ್ತೆ ಚಿತೋರಿ ಆರ್ಮಿಗೆ ವಾರ್ ಆಗಿರುತ್ತೆ. ಅಂದ್ರೆ ಇದು 2012 ಅಲ್ಲಿ ಸೆಟಪ್ ಆಗಿದೆ. ಅಲ್ಲಿ ಯುದ್ಧದಲ್ಲಿ ಆಗಿರೋ ಡಿಸ್ಟ್ರಾಕ್ಷನ್ ಎಲ್ಲ ಸರಿ ಮಾಡೋದಕ್ಕೆ ಹ್ಯಾಂಡ್ರಿ ಅನ್ನೋ ವ್ಯಕ್ತಿಗೆ ಒಂದು ಕಾಂಟ್ರಾಕ್ಟ್ ನ ಕೊಟ್ಟಿರ್ತಾರೆ. ಅವ್ನು ಕ್ಲೀನ್ ಮಾಡಿಸೋ ಟೈಮಲ್ಲಿ ಅಲ್ಲಿಗೆ ಡಿಪಾರ್ಟ್ಮೆಂಟ್ ಆಫ್ ದಿ ಡಿಸಾಸ್ಟರ್ ಕಂಟ್ರೋಲ್ ಅನ್ನೋ ಒಂದು ಟೀಮ್ ಬರುತ್ತೆ. ಟೋನಿ ಸ್ಟಾರ್ಕ್ ಜೊತೆಗೆ ಆಂಡ್ರಿಯೋಗಿರೋ ಒಂದು ಕಾಂಟ್ರಾಕ್ಟ್ ನ ಹಿಂದಕ್ಕೆ ತಗೊಂತಾರೆ. ಏನಕ್ಕೆ ಈ ಕಾಂಟ್ರಾಕ್ಟ್ ನ ವಾಪಸ್ ತಗೊಂತಾರೆ ಅಂದ್ರೆ ಆ ಒಂದು ಏಲಿಯನ್ ಟೆಕ್ನಾಲಜಿ ಯಾರ ಕೈಗೂ ಸಿಗಬಾರ್ದು ಅಂದ್ರೆ ಈ ಕಾಂಟ್ರಾಕ್ಟ್ ನ ವಾಪಸ್ ತಗೊಬೇಕು ಅಂತ ಡಿಸೈಡ್ ಆಗ್ತಾರೆ. ಬಟ್ ಹ್ಯಾಂಡ್ರಿಯೋ ಅವನ ಒಂದು ಕಾಂಟ್ರಾಕ್ಟ್ ನ ಹಿಂದಕ್ಕೆ ತಗೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಹೆಂಗಾದ್ರೂ ಮಾಡಿ ನಾನು ಐರನ್ ಮ್ಯಾನ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಬಟ್ ಅವರು ಕಾಂಟ್ರಾಕ್ಟ್ ನ ವಾಪಸ್ ತಗೊಂತಾರೆ. ಅವಾಗ ಆಂಡ್ರಿ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಬಟ್ ಅಲ್ಲಿರೋ ಕೆಲವೊಂದು ಏಲಿಯನ್ ಟೆಕ್ನಾಲಜಿನ ಅವ್ನು ತಗೊಂಡು ಅವ್ನ ಜಾಬಲ್ಲಿ ಇಟ್ಕೊಂತಾನೆ. ಅದನ್ನ ತಗೊಂಡೋಗಿ ಅವನು ಸೀಕ್ರೆಟ್ ಆಗಿ ಕೆಲವೊಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅವನು ಕೆಲವೊಂದು ವೆಪನ್ಗಳನ್ನ ರೆಡಿ ಮಾಡ್ತಾನೆ. ಕಟ್ ಮಾಡಿದ್ರೆ 8 ವರ್ಷ ಆದ್ಮೇಲಿಂದ ನೆಕ್ಸ್ಟ್ ಸೀನ್ ತೋರಿಸ್ತಾರೆ. 8 ವರ್ಷ ಆದ್ಮೇಲಿಂದ ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಅಂತ ನಮ್ಮ ಟೋನಿ ಸ್ಟಾರ್ಕ್ ಕಂಡಿಡ್ಕೊಂತಾನೆ. ಅಷ್ಟೆಲ್ಲ ಆಮೇಲಿಂದ ಸ್ಪೈಡರ್ ಮ್ಯಾನ್ ಹತ್ರ ನಮ್ಮ ಟೋನಿ ಸ್ಟಾರ್ಕ್ ಹೋಗ್ಬಿಟ್ಟು ಅವನು ಕೂಡ ಅವೆಂಜರ್ಸ್ ಒಳಗಡೆ ಜಾಯಿನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆಮೇಲಿಂದ ನಮ್ಮ ಟೋನಿ ಸ್ಟಾರ್ಕ್ ಅವೆಂಜರ್ಸ್ ಜೊತೆಗೆ ನಮ್ಮ ಸ್ಪೈಡರ್ ಮ್ಯಾನ್ ಕೂಡ ಜಾಯಿನ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಒಂದೇ ಸಲ ಏಕ್ದಮ್ ಆಗಿ ಅವನ್ನ ಅವೆಂಜರ್ಸ್ ಒಳಗಡೆ ಸೇರಿಸ್ಕೊಳ್ಳೋದಿಲ್ಲ. ಅದಕ್ಕೂ ಮುಂಚೆ ಸ್ಪೈಡರ್ ಮ್ಯಾನ್ಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟಿನ ಕೊಡ್ತಾನೆ ನಮ್ಮ ಟೋನಿ ಸ್ಟಾರ್ಕ್. ಅಷ್ಟೇ ಅಲ್ಲ, ನಮ್ಮ ಸ್ಪೈಡರ್ ಮ್ಯಾನ್ ನ ನಮ್ಮ ಐರನ್ ಮ್ಯಾನ್ ಅಂದ್ರೆ ಟೋನಿ ಸ್ಟಾರ್ಕ್ ಅವಾಗ ಮಾನಿಟರ್ನ ಮಾಡ್ತಿರ್ತಾನೆ ಕೆಲವೊಂದು ವಿಷಯಗಳಲ್ಲಿ. ನಮ್ಮ ಟೋನಿ ಸ್ಟಾರ್ಕ್ ಸ್ಪೈಡರ್ ಮ್ಯಾನ್ ಗಂತಾನೆ ಒಂದು ಸ್ಪೆಷಲ್ ಆಗಿರೋ ಟೆಕ್ನಾಲಜಿ ಇರೋ ಒಂದು ಸೂಟ್ ನ ರೆಡಿ ಮಾಡ್ಬಿಟ್ಟು ಅವನ್ಗೆ ಕೊಡ್ತಾನೆ. ಅಷ್ಟೇ ಅಲ್ಲ, ನನ್ನ ಅಸಿಸ್ಟೆಂಟ್ ಹ್ಯಾಪಿ ಜೊತೆಗೆ ನೀನು ಕಾಂಟ್ಯಾಕ್ಟ್ ಅಲ್ಲೂ ಕೂಡ ಇರೋ ಅಂತ ಹೇಳ್ತಾನೆ. ನಮ್ಮ ಪೀಟರ್ ಮಿಡ್ ಡೌನ್ ಅನ್ನೋ ಒಂದು ಸ್ಕೂಲಲ್ಲಿ ಓದ್ತಾ ಇರ್ತಾನೆ. ಅಷ್ಟೇ ಅಲ್ಲ, ನಮ್ಮ ಪೀಟರ್ ಇಂಟೆಲಿಜೆಂಟ್ ಕೂಡ ಹೌದು. ಅವನ್ ಇಂಟೆಲಿಜೆಂಟೇ, ಬಟ್ ಸ್ಟಡೀಸ್ ಮೇಲೆ ಅವನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಅದೇ ಸ್ಕೂಲಲ್ಲಿ ನಮ್ಮ ಪೀಟರ್ಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಅವನ ಹೆಸರು ಬಂದ್ಬಿಟ್ಟು ನೆಡ್ ಅಂತ. ಅಷ್ಟೇ ಅಲ್ಲ, ನಮ್ಮ ಪೀಟರ್ ಒಂದು ಹುಡುಗಿನ ಕೂಡ ಇಷ್ಟಪಡ್ತಾನೆ. ಆಕೆ ಹೆಸರು ಬಂದ್ಬಿಟ್ಟು ಲಿಸ್. ಅವನ್ ಹಂಗೆ ಹೋಗ್ಬೇಕಾದ್ರೆ ದಾರಿಲಿ ಯಾರೋ ಕಳ್ತನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ಅವ್ರಿಗೆ ಹೊಡೆದ್ಬಿಟ್ಟು ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಲ್ಲೇ ವಾಪಸ್ ಮನೆಗೆ ಬರ್ತಾನೆ. ಮನೆಗ್ ಬಂದಾಗ ಮನೆ ಒಳಗೆ ಅವ್ನ ಫ್ರೆಂಡ್ ನೆಡ್ ಇರ್ತಾನೆ. ಅವನು ಸ್ಪೈಡರ್ ಮ್ಯಾನ್ ಅಂದ್ರೆ ಪೀಟರ್ ನ ಸ್ಪೈಡರ್ ಮ್ಯಾನ್ ಡ್ರೆಸ್ ಅಲ್ಲಿ ನೋಡಿ ಶಾಕ್ ಆಗ್ತಾನೆ. ಅಷ್ಟೇ ಅಲ್ಲ, ನೀನು ಸ್ಪೈಡರ್ ಮ್ಯಾನ್ ಅಂತ ಅವನ ಫ್ರೆಂಡ್ ಕೇಳ್ತಾನೆ ನಮ್ಮ ಸ್ಪೈಡಿಗೆ. ಅವಾಗ ನಾನು ಕೂಡ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ನಮ್ಮ ನೆಡ್ ಹೇಳ್ತಾನೆ. ಆಮೇಲಿಂದ ಇನ್ನೊಂದ್ ಕಡೆ ಆಂಡ್ರಿಯೂ ಮನ್ಸ್ಟ್ರುಗಳನ್ನ ಇನ್ನೊಂದ್ ಕಡೆ ತೋರಿಸ್ತಾರೆ. ಯಾರೋ ಒಬ್ಬ ವ್ಯಕ್ತಿಗೆ ಆ ಏಲಿಯನ್ ಟೆಕ್ನಾಲಜಿಯಿಂದ ರೆಡಿ ಮಾಡ್ಕೊಂಡಂತ ವೆಪನ್ಸ್ ಗಳನ್ನ ಮಾರ್ತಾ ಇರ್ತಾರೆ. ಅದನ್ನ ನೋಡಿದಂತ ನಮ್ಮ ಪೀಟರ್ ಪಾರ್ಕರ್ ಅಂದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ಅವ್ರನ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅದನ್ನ ನೋಡ್ಬಿಟ್ಟು ಅವರಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಆಮೇಲಿಂದ ನಮ್ಮ ಸ್ಪೈಡರ್ ಮ್ಯಾನ್ ಕೂಡ ಅವ್ರನ್ನ ಚೇಸ್ ಮಾಡ್ತಾನೆ. ಆಮೇಲಿಂದ ಅಲ್ಲಿಗೆ ಆಂಡ್ರಿಯೂ ವಲ್ಚರ್ ಸೂಟ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಸ್ಪೈಡರ್ ಮ್ಯಾನ್ ಆಕಾಶಕ್ಕೆ ತಗೊಂಡ್ ಹೋಗ್ತಾನೆ. ಮೇಲಕ್ಕೆ ತಗೊಂಡೋದ್ಮೇಲೆ ಕೆಳಕ್ಕೆ ಬಿಡ್ತಾನೆ ನಮ್ಮ ಸ್ಪೈಡರ್ ಮ್ಯಾನ್ ಸತ್ತೋಗ್ಲಿ ಅಂತ. ಅವಾಗ ಅವ್ನ್ ಪ್ಯಾರಾಚೂಟ್ ಓಪನ್ ಆಗುತ್ತೆ. ಅಷ್ಟೆಲ್ಲ ಅವನು ಒಂದು ನದಿನಲ್ಲಿ ಬಿದ್ದೋಗ್ತಾನೆ. ಆ ನದಿಲಿ ಬಿದ್ದು ಸಾಯೋ ಟೈಮಲ್ಲಿ ನಮ್ಮ ಐರನ್ ಮ್ಯಾನ್ ಬಂದ್ಬಿಟ್ಟು ನಮ್ಮ ಪೀಟರ್ ಪಾರ್ಕರ್ನ ಸೇವ್ ಮಾಡ್ತಾನೆ. ಅವಾಗ ಗೊತ್ತಾಗುತ್ತೆ ಆ ಸೂಟ್ ಅಲ್ಲಿ ಇರೋದು ಐರನ್ ಮ್ಯಾನ್ ಅಲ್ಲ, ಆ ಒಂದು ಅಸಿಸ್ಟೆಂಟ್ ಸೂಟ್ ಅಂತ. ಅಲ್ಲಿ ಐರನ್ ಮ್ಯಾನ್ ನಮ್ಮ ಇಂಡಿಯಾದಲ್ಲಿ ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಆಗಿರ್ತಾನೆ. ಅಲ್ಲಿಂದಾನೆ ಕಮೆಂಟ್ ಮಾಡ್ತಾ ಇರ್ತಾನೆ ಆ ಒಂದು ಸೂಟ್ಗೆ. ಆ ಟೈಮಲ್ಲಿ ನಮ್ಮ ಪೀಟರ್ ಪಾರ್ಕರ್ ಹೇಳ್ತಾನೆ ಏಲಿಯನ್ ಟೆಕ್ನಾಲಜಿನ ಇಲ್ಲೆಲ್ಲ ಮಾರಾಟ ಮಾಡ್ತಾ ಇದಾರೆ ಅಂತ. ಅವಾಗ ಇದೆಲ್ಲ ದೊಡ್ಡವ್ರ ವಿಷಯನಪ್ಪ, ನೀನ್ ಇದ್ರಿಂದ ಸ್ವಲ್ಪ ದೂರ ಇರೋ, ಅವನ್ನೆಲ್ಲ ನಾನು ನೋಡ್ಕೊಂತೀನಿ ಅಂತ ನಮ್ಮ ಐರನ್ ಮ್ಯಾನ್ ಹೇಳ್ತಾನೆ. ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಇದ್ರೆ ಅಲ್ಲಿ ಹ್ಯಾಪಿಗೆ ಹೇಳು ಅಂತ ನಮ್ಮ ಸ್ಪೈಡರ್ ಮ್ಯಾನ್ಗೆ ನಮ್ಮ ಐರನ್ ಮ್ಯಾನ್ ಹೇಳ್ತಾನೆ. ಬಟ್ ನಮ್ಮ ಸ್ಪೈಡರ್ ಮ್ಯಾನ್ ಅದನ್ನ ಅಷ್ಟೊಂದು ಈಸಿಯಾಗಿ ತಗೊಂಡಿದ್ದಿಲ್ಲ. ಏನಾದ್ರೂ ಎಕ್ಸ್ಟ್ರಾ ಮಾಡಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂತ ನಮ್ಮ ಸ್ಪೈಡರ್ ಮ್ಯಾನ್ ಥಿಂಕ್ ಮಾಡ್ತಾನೆ. ಹಂಗೆ ಹುಡುಕ್ತಿರ್ಬೇಕಾದ್ರೆ ನಮ್ಮ ಸ್ಪೈಡರ್ ಮ್ಯಾನ್ಗೆ ಆ ಒಂದು ಏಲಿಯನ್ ಟೆಕ್ನಾಲಜಿನಲ್ಲಿ ಒಂದು ಪೀಸ್ ಸಿಕ್ಕಾಕೊಳ್ಳುತ್ತೆ. ಅದನ್ನ ನಮ್ಮ ಸ್ಪೈಡರ್ ಮ್ಯಾನ್ ಮನೆಗೆ ಕ್ಯಾರಿ ಮಾಡ್ತಾನೆ. ಅಷ್ಟೇ ಅಲ್ಲ, ನೆಡ್ ಮತ್ತೆ ನಮ್ಮ ಸ್ಪೈಡರ್ ಮ್ಯಾನ್ ಆ ಒಂದು ಐಟಮ್ ಅಲ್ಲಿ ಏನಿದೆ ಅಂತ ಹುಡುಕ್ತಾ ಇರ್ತಾರೆ. ಹೆಂಗೋ ಮೇಲೆ ಕೆಳಗೆ ಆಡಿ ಆ ಒಂದು ಏಲಿಯನ್ ಟೆಕ್ನಾಲಜಿನಲ್ಲಿರೋ ಕೋಡನ್ನ ಹೊರಗಡೆ ತೆಗಿತಾರೆ. ಅವಾಗ ಅವ್ರಿಗೊಂದು ಟ್ರ್ಯಾಕಿಂಗ್ ಡಿವೈಸ್ ಕೂಡ ಕಾಣಿಸ್ತತೆ. ಅದ್ರಲ್ಲಿ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ಈ ಟೆಕ್ನಾಲಜಿ ಎಲ್ಲ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಅಂತ ಕಂಪ್ಲೀಟ್ ಡೀಟೇಲ್ ಆ ಒಂದು ಇದ್ರಲ್ಲಿ ಇರುತ್ತೆ. ಅವಾಗ ಅವ್ರಿಗೆ ಗೊತ್ತಾಗೋದೇನಂದ್ರೆ ಈ ಒಂದು ಟೆಕ್ನಾಲಜಿನ ವಾಷಿಂಗ್ಟನ್ DC ನಲ್ಲಿ ಒಂದು ಪ್ಲೇಸ್ ಅಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಸ್ಪೈಡರ್ ಮ್ಯಾನ್ ಕೂಡ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂತಾನೆ. ಅಷ್ಟೇ ಅಲ್ಲ, ಸ್ಪೈಡರ್ ಮ್ಯಾನ್ ಸ್ಕೂಲ್ ಅಲ್ಲಿ ವಾಷಿಂಗ್ಟನ್ DC ಟ್ರಿಪ್ಪಿಗೆ ಹೋಗ್ತಾ ಇರ್ತಾರೆ. ಪೀಟರ್ ನಾನು ಅದಕ್ಕೆ ಬರೋಕ್ ಆಗೋದಿಲ್ಲ ಅಂತ ಮುಂಚೆ ಹೇಳಿರ್ತಾನೆ. ಬಟ್ ಆಮೇಲಿಂದ ಈ ಒಂದು ವಾಷಿಂಗ್ಟನ್ DC ಹೋಗ್ಬೇಕಾಗಿರುತ್ತಲ್ಲ, ಅದಕ್ಕೋಸ್ಕರ ಬರ್ತೀನಿ ಅಂತ ಹೇಳ್ತಾನೆ. ಹಂಗೆ ಅಷ್ಟೆಲ್ಲ ಆ ಟ್ರಿಪ್ಗೂ ಕೂಡ ಹೋಗ್ತಾನೆ. ಅಷ್ಟೇ ಅಲ್ಲ, ಸ್ಪೈಡರ್ ಮ್ಯಾನ್ ಕೊಟ್ಟಿರೋ ಸೂಟ್ ಅಲ್ಲಿ ಟ್ರ್ಯಾಕಿಂಗ್ ಡಿವೈಸ್ ಇರುತ್ತೆ. ಹಂಗಾಗಿ ನಮ್ಮ ಐರನ್ ಮ್ಯಾನ್ಗೆ ಸ್ಪೈಡರ್ ಮ್ಯಾನ್ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಎಲ್ಲ ಕೂಡ ಗೊತ್ತಾಗ್ತಾ ಇರುತ್ತೆ. ಆ ವಿಷಯ ಗೊತ್ತಾದ್ಮೇಲೆ ನಮ್ಮ ಸ್ಪೈಡರ್ ಮ್ಯಾನ್ ಆ ಒಂದು ಟ್ರ್ಯಾಕಿಂಗ್ ಡಿವೈಸ್ ನ ತೆಗೆದು ಸೈಡ್ಗೆ ಹಾಕ್ತಾನೆ.
ಯಾಕೆ ಹೇಳು, ಅವಾಗ್ಲೇ ನಮ್ಮ ಸ್ಪೈಡರ್ ಮ್ಯಾನ್ಗೆ ನಮ್ಮ ಐರನ್ ಮ್ಯಾನ್ ಹೇಳಿದ್ನಲ್ಲ ಈ ವಿಷಯದಿಂದ ದೂರ ಇರು ಅಂತ, ಗೊತ್ತಾದ್ರೆ ಮತ್ತೆ ಬೈತಾನೆ ಅಂತ ಹೇಳ್ಬಿಟ್ಟು ನಮ್ಮ ಪೀಟರ್ ಆ ಒಂದು ಟ್ರ್ಯಾಕಿಂಗ್ ಡಿವೈಸ್ ನ ತೆಗೆದು ಸೈಡ್ ಹಾಕ್ತಾನೆ. ಅಷ್ಟೇ ಅಲ್ಲ, ಆ ಒಂದು ಸೂಟ್ ಅಲ್ಲಿ ಒಳ್ಳೊಳ್ಳೆ ಫ್ಯೂಚರ್ಗಳು ಕೂಡ ಇರ್ತವೆ, ಬಟ್ ಅದನ್ನೆಲ್ಲ ನಮ್ಮ ಟೋನಿ ಸ್ಟಾರ್ಕ್ ಲಾಕ್ ಮಾಡಿಟ್ಟಿರ್ತಾನೆ. ಬಟ್ ನಮ್ಮ ಸ್ಪೈಡರ್ ಮ್ಯಾನ್ ಮತ್ತೆ ನೆಡ್ ಸೇರ್ಕೊಂಡು ಆ ಫ್ಯೂಚರ್ಸ್ ನೆಲ್ಲ ಹೆಂಗೋ ಮಾಡಿ ಅನ್ಲಾಕ್ ಮಾಡ್ತಾರೆ. ಆಮೇಲಿಂದ ಗೊತ್ತಾಗುತ್ತೆ ಅವ್ರ ಹತ್ರ ಇರೋ ಸಿಮಿಲರ್ ಆಗಿರೋ ವೆಪನ್ಸ್ ಗಳು ಒಂದು ಟ್ರ್ಯಾಕ್ ಅಲ್ಲಿ ಒಂದು ಜಾಗಕ್ಕೆ ಹೋಗ್ತಾ ಐತೆ ಅಂತ. ಆ ಟ್ರ್ಯಾಕ್ ಅನ್ನೇ ಫಾಲೋ ಮಾಡ್ಕೊಂಡು ನಮ್ಮ ಸ್ಪೈಡರ್ ಮ್ಯಾನ್ ಆ ಒಂದು ವೆಪನ್ ಇರೋ ಕಡೆ ಹೋಗ್ತಾನೆ. ಅಲ್ಲಿಗೆ ಹೋಗಿದ್ದಾದ್ಮೇಲೆ ನಮ್ಮ ಆಂಡ್ರಿಯೋ ಅಂದ್ರೆ ವಿಲನ್ ವಲ್ಚರ್ ಸೂಟ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಸ್ಪೈಡರ್ ಮ್ಯಾನ್ ಹತ್ರ ಫೈಟ್ ಮಾಡ್ತಾ ಇರ್ತಾನೆ. ಆ ಫೈಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ಆ ವೆಪನ್ ಇರೋ ವ್ಯಾನ್ ಒಳಗಡೆ ಬಿದ್ದೋಗ್ಬಿಡ್ತಾನೆ. ಆ ವ್ಯಾನ್ ಆ ವೆಪನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಜಾಗದೊಳಗೆ ಹೊರಟೋಗ್ಬಿಡುತ್ತೆ. ಆಮೇಲಿಂದ ನಮ್ಮ ಪೀಟರ್ ಆ ಒಂದು ಗೋಡನ್ ಒಳಗಡೆ ನೈಟ್ ಎಲ್ಲ ಸಿಕ್ಕಾಕೊಂತಾನೆ. ಆಮೇಲಿಂದ ಆ ನೈಟ್ ಅಲ್ಲೆಲ್ಲ ಆ ಒಂದು ಸೂಟ್ ಅಲ್ಲಿರೋ ಹೊಸ ಫ್ಯೂಚರ್ ನೆಲ್ಲ ಅನ್ಲಾಕ್ ಮಾಡಿದ್ರಲ್ಲ, ಆ ಎಲ್ಲಾ ಫ್ಯೂಚರ್ಗಳನ್ನು ಕೂಡ ಅವನು ಟ್ರಯಲ್ ಮಾಡ್ತಾ ಇರ್ತಾನೆ. ಆಮೇಲಿಂದ ಅವನ ಹತ್ರ ಇರೋ ವೆಪನ್ ನ ಅವ್ನು ನೋಡ್ತಾ ಇರ್ತಾನೆ. ಅವಾಗ ಗೊತ್ತಾಗುತ್ತೆ ಅದೊಂದು ಬಾಂಬ್ ಅಂತ. ಆಮೇಲಿಂದ ಅದು ಸ್ವಲ್ಪ ಹೊಳಿತಾ ಇರುತ್ತೆ. ಅವಾಗ ಗೊತ್ತಾಗುತ್ತೆ ಇದನ್ನ ಸ್ವಲ್ಪ ಹೊತ್ತಿಗೆ ಬ್ಲಾಸ್ಟ್ ಆಗುತ್ತೆ ಅಂತ. ಆಮೇಲಿಂದ ಆ ಒಂದು ವಿಷಯನ ಅವನ ಫ್ರೆಂಡ್ಗೆ ಫೋನ್ ಮಾಡಿ ಹೇಳ್ತಾನೆ. ಬಟ್ ನಮ್ಮ ನೆಡ್ ಬ್ಯುಸಿ ಆಗಿರೋದ್ರಿಂದ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳಲ್ಲ. ಆಮೇಲಿಂದ ಅವ್ನ ಫ್ರೆಂಡ್ಸ್ ಗಳೆಲ್ಲ ಸೇರ್ಬಿಟ್ಟು ಅಲ್ಲಿರೋ ಒಂದು ಮೋರ್ನಮೆಂಟ್ ಹತ್ರಕ್ಕೆ ಹೋಗ್ತಾರೆ. ಆಮೇಲಿಂದ ಬೆಳಿಗ್ಗೆ ಆದ್ಮೇಲೆ ಆ ಒಂದು ಗೋಡನ್ನ ವರ್ಕರ್ಸ್ ಓಪನ್ ಮಾಡಿದ್ದಾದ್ಮೇಲೆ ಅಲ್ಲಿಂದ ನಮ್ಮ ಸ್ಪೈಡರ್ ಮ್ಯಾನ್ ಎಸ್ಕೇಪ್ ಆಗ್ತಾನೆ. ಸ್ಪೈಡರ್ ಮ್ಯಾನ್ ಫ್ರೆಂಡ್ ಏನಿದ್ದಾನೆ ಅವನು ಮೋರ್ನಮೆಂಟ್ ಅಲ್ಲಿ ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಅವ್ನ ಬ್ಯಾಗ್ ಅಲ್ಲಿರೋ ಕೋಡ್ ಇಂದ ಒಂದು ರೇಡಿಯೇಷನ್ ಲೈಟ್ ಹೊರಗಡೆ ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆಗಿರೋದ್ರಿಂದ ಆ ಒಂದು ಲಿಫ್ಟ್ ಮೇಲಿಂದ ಕೆಳಗಡೆ ಬಿದ್ದೋಗ್ತಾ ಇರುತ್ತೆ. ಅದೇ ಟೈಮ್ಗೆ ನಮ್ಮ ಸ್ಪೈಡರ್ ಮ್ಯಾನ್ ಕೂಡ ಅಲ್ಲಿಗೆ ಬರ್ತಾನೆ. ಬಂದ ತಕ್ಷಣ ಆ ಬೀಳ್ತಿರೋ ಒಂದು ಲಿಫ್ಟ್ ನ ಹೆಂಗೋ ಮೇಲೆ ಕೆಳಗೆ ಬಿದ್ದು ಕಾಪಾಡ್ತಾನೆ. ಆಮೇಲಿಂದ ಅಲ್ಲಿರೋರ್ನೆಲ್ಲ ನಮ್ಮ ಸ್ಪೈಡರ್ ಮ್ಯಾನ್ ಸೇವ್ ಮಾಡ್ತಾನೆ. ಅಷ್ಟೇ ಅಲ್ಲ, ನಮ್ಮ ಸ್ಪೈಡರ್ ಮ್ಯಾನ್ ಯಾರನ್ನ ಇಷ್ಟ ಪಡ್ತಿರ್ತಾನೋ ಆ ಒಂದು ಹುಡುಗಿ ಕೂಡ ಅಲ್ಲೇ ಇರುತ್ತೆ. ಅವಳು ಇನ್ನೇನ್ ಕಾಪಾಡ್ಬೇಕು ಅನ್ಬೇಕಾದ್ರೆ ಲಿಫ್ಟ್ ಕೆಳಗಡೆಗೆ ಬಿದ್ದೋಗುತ್ತೆ. ಬಟ್ ಹಂಗೂನು ಕೂಡ ನಮ್ಮ ಸ್ಪೈಡರ್ ಮ್ಯಾನ್ ವೆಬ್ ನ ಬಿಟ್ಬಿಟ್ಟು ಅವಳನ್ನ ಕಾಪಾಡ್ತಾನೆ. ಆಮೇಲಿಂದ ಇವರೆಲ್ಲರೂ ಮತ್ತೆ ನ್ಯೂಯಾರ್ಕಿಗೆ ವಾಪಸ್ ಬರ್ತಾರೆ. ನ್ಯೂಯಾರ್ಕಿಗೆ ಬಂದಿದ್ದಾದ್ಮೇಲೆ ನಮ್ಮ ಸ್ಪೈಡರ್ ಮ್ಯಾನ್ ಆ ವೆಪನ್ ನ ಬೈ ಮಾಡಿರೋ ಒಬ್ಬ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಅದ್ರ ಇನ್ಫಾರ್ಮೇಶನ್ ನ ತಗೊಳೋದಕ್ಕೆ ಟ್ರೈ ಮಾಡ್ತಾನೆ. ಅವಾಗ ಆ ವ್ಯಕ್ತಿ ಹೇಳ್ತಾನೆ ಆಂಡ್ರಿವ್ನ ನೆಕ್ಸ್ಟ್ ಡೀಲ್ ಅನ್ನೋದು ಒಂದು ಶಿಪ್ ಅಲ್ಲಿ ಇರುತ್ತೆ ಅಂತ, ನೀನು ಬೇಗ ಹೋದ್ರೆ ಅಲ್ಲಿ ಅವ್ರನ್ನ ಬೇಗ ಹಿಡ್ಕೊಬಹುದು ಅಂತ ಹೇಳ್ತಾನೆ. ನೆಕ್ಸ್ಟ್ ನಮ್ಮ ಸ್ಪೈಡರ್ ಮ್ಯಾನ್ ಆ ಒಂದು ಶಿಪ್ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋಗಿದ್ದಾದ್ಮೇಲೆ ಅಲ್ಲೊಂದು ಡೀಲ್ ಆಗ್ತಾ ಇರುತ್ತೆ. ಸ್ಪೈಡರ್ ಮ್ಯಾನ್ ನ ನೋಡಿದ್ದಾದ್ಮೇಲೆ ಆಂಡ್ರಿಯು ಆ ಒಂದು ವಲ್ಚರ್ ಸೂಟ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಸ್ಪೈಡರ್ ಮ್ಯಾನ್ ನ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಅವನ ಹತ್ರ ಇರೋ ವೆಬ್ ನ ಯೂಸ್ ಮಾಡ್ಕೊಂಡು ತಪ್ಪಿಸ್ಕೊಂತಾ ಇರ್ತಾನೆ ನಮ್ಮ ಸ್ಪೈಡರ್ ಮ್ಯಾನ್. ಅಷ್ಟೆಲ್ಲ ಆಂಡ್ರಿಯು ಅವನ ಹತ್ರ ಇದ್ದಂತ ಏಲಿಯನ್ ವೆಪನ್ ಇಂದ ಅವನ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಅವನ ಹತ್ರ ಇರೋ ವೆಬ್ ಇಂದ ಆ ಒಂದು ಏಲಿಯನ್ ವೆಪನ್ ನ ಹಿಂದೆ ಕೇಳ್ಕೊಂಡ್ಬಿಡ್ತಾನೆ ನಮ್ಮ ಸ್ಪೈಡರ್ ಮ್ಯಾನ್. ಆ ಕೆಳಗಡೆ ಬಿದ್ದಿದ್ದಾದ್ಮೇಲೆ ಆ ಒಂದು ವೆಪನ್ ಅನ್ಸ್ಟೇಬಲ್ ಇಂದ ಇರೋದ್ರಿಂದ ಆ ಒಂದು ಶಿಪ್ ನೇ ಅರ್ಧ ಭಾಗವಾಗಿ ಕಟ್ ಮಾಡ್ಬಿಡುತ್ತೆ. ಇನ್ನು ಕಟ್ ಆದ್ಮೇಲೆ ಇನ್ನೇನಿದೆ, ಇನ್ನೊಂದು ಟೈಟಾನಿಕ್ ಡಿಸಾಸ್ಟರ್ ಅಂದ್ರೆ ಆ ಒಂದು ಶಿಪ್ ಮುನ್ಗೋಗ್ತಾ ಇರುತ್ತೆ. ಆ ಒಂದು ಶಿಪ್ ಅಲ್ಲಿ ಬೇರೆ ಬೇರೆ ಇನ್ನೋಸೆಂಟ್ ಪೀಪಲ್ ಕೂಡ ಇರ್ತಾರೆ. ಹಂಗಾಗಿ ನಮ್ಮ ಸ್ಪೈಡರ್ ಮ್ಯಾನ್ ಒಬ್ನೇ ಆ ಒಂದು ಶಿಪ್ ನ ಎರಡು ಭಾಗನ ವೆಬ್ ನ ಬಿಟ್ಬಿಟ್ಟು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಬಟ್ ಅವನೆಷ್ಟೇ ಟ್ರೈ ಮಾಡಿದ್ರು ಕೂಡ ದೊಡ್ಡ ಹಡಗನ್ನ ಕಾಪಾಡೋದಕ್ಕೆ ಆಗ್ತಿರಲ್ಲ. ಆ ಒಂದು ಟೈಮ್ಗೆ ನಮ್ಮ ಐರನ್ ಮ್ಯಾನ್ ನ ಸೆಂಟ್ರಿ ಬಂದ್ಬಿಟ್ಟು ಅವನ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಆ ಒಂದು ಶಿಪ್ ನ ಸೇಫ್ ಆಗಿ ಕಾಪಾಡಿ ಅದ್ರಲ್ಲಿರೋ ಪೀಪಲ್ಸ್ ನೆಲ್ಲ ಸೇವ್ ಮಾಡ್ತಾರೆ. ಆಮೇಲಿಂದ ನಮ್ಮ ಟೋನಿ ಸ್ಟಾರ್ಕಿಗೆ ಪೀಟರ್ ಪಾರ್ಕರ್ ಮೇಲೆ ಸಿಟ್ಟು ಬರುತ್ತೆ. ಯಾಕೆಂದ್ರೆ ಇವತ್ತು ನಿನ್ನಿಂದನೇ ತುಂಬಾ ಜನ ಇನ್ನೋಸೆಂಟ್ ಪೀಪಲ್ ಡೇಂಜರ್ಗೆ ಸಿಕ್ಕಾಕೊಂಡಿದ್ದು ಅಂತ ಹೇಳ್ಬಿಟ್ಟು ನಮ್ಮ ಪೀಟರ್ ಪಾರ್ಕರ್ ಮೇಲೆ ತುಂಬಾ ಕೋಪ ಮಾಡ್ಕೊಂತಾನೆ. ಆಮೇಲಿಂದ ನಮ್ಮ ಟೋನಿ ಸ್ಟಾರ್ಕು ಆ ಒಂದು ಸೂಟ್ ನಂಗೆ ಮತ್ತೆ ವಾಪಸ್ ಕೊಟ್ಬಿಡು ಅಂತಾನು ಕೂಡ ಕೇಳ್ತಾನೆ. ಆ ಸೂಟ್ ಇಲ್ಲ ಅಂದ್ರೆ ನಾನೇನು ಅಲ್ಲ ಅಂತ ಅವಾಗ ನಮ್ಮ ಸ್ಪೈಡರ್ ಮ್ಯಾನ್ ನಮ್ಮ ಐರನ್ ಮ್ಯಾನ್ ಹೇಳ್ತಾನೆ. ಮತ್ತೆ ದಯವಿಟ್ಟು ಆ ಒಂದು ಸೂಟ್ ನ ತಗೊಂಬೇಡ್ರಿ ಅಂತಾನು ಕೂಡ ಕೇಳ್ತಾನೆ. ಅವಾಗ ನಮ್ಮ ಐರನ್ ಮ್ಯಾನ್ ಏನಪ್ಪಾ ಹೇಳ್ತಾನೆ ಅಂದ್ರೆ, ಆ ಸೂಟ್ ಹಾಕೊಂಡ್ರೆ ನಿನ್ಗೆ ಪವರ್ ಬರೋದಾದ್ರೆ ಆ ಸೂಟ್ ಹಾಕೊಳ್ಳೋದಕ್ಕೆ ಅರ್ಹತೆನೇ ನಿನ್ಗಿಲ್ಲ ಅಂತ ಹೇಳ್ತಾನೆ. ಆಮೇಲಿಂದ ಆ ಒಂದು ಸೂಟ್ ನ ಮತ್ತೆ ವಾಪಸ್ ತಗೊಂತಾನೆ ನಮ್ಮ ಐರನ್ ಮ್ಯಾನ್. ಆಮೇಲಿಂದ ಅವನ ಕ್ರಶ್ ಆಗಿದ್ದಂತ ನಿಲ್ ಅವ್ರ ಮನೆಗೆ ನಮ್ಮ ಸ್ಪೈಡರ್ ಮ್ಯಾನ್ ಹೋಗ್ತಾನೆ. ಆಮೇಲಿಂದ ಅವನು ಕೂಡ ಹೋಮ್ ಕಮಿಂಗ್ ಇವೆಂಟ್ ಗೆ ಬಾ ಅಂತ ಕರಿತಾನೆ ನಮ್ಮ ಸ್ಪೈಡರ್ ಮ್ಯಾನ್. ಆಮೇಲಿಂದ ನಿಲ್ ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ನೈಟ್ ಟೈಮ್ ಅಲ್ಲಿ ನಮ್ಮ ಪೀಟರ್ ಪಾರ್ಕರ್ ಹೋಗ್ತಾನೆ. ಅವಾಗ ಆ ಒಂದು ಮನೆಗೆ ಹೋದಾಗ ಗೊತ್ತಾಗುತ್ತೆ ನಿಲ್ ಫಾದರೇನೆ ಆ ವಲ್ಚರ್ ಅಂತ. ಅಂದ್ರೆ ಈ ವಿಷಯ ನಮ್ಮ ಪೀಟರ್ ಪಾರ್ಕಿಗೆ ಗೊತ್ತಾಗದೆ ಅವಾಗ ಆ ಆಂಡ್ರಿವು ನಿಲ್ ಮತ್ತೆ ಪೀಟರ್ ಪಾರ್ಕರ್ ನ ಆ ಒಂದು ಇವೆಂಟ್ ಹತ್ರ ಡ್ರಾಪ್ ಮಾಡೋದಕ್ಕೆ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಆಂಡ್ರಿವು ಕೂಡ ಗೆಸ್ ಮಾಡ್ತಾನೆ ಇವನೇ ಸ್ಪೈಡರ್ ಮ್ಯಾನ್ ಅಂತ. ಅವಾಗ ಆಂಡ್ರಿವು ಅವ್ನ ಮಗಳನ್ನ ನೀನ್ ಒಳಗಡೆ ಹೋಗು, ನಾನು ಪೀಟರ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾನೆ. ಅವಾಗ ನೀನೇ ಸ್ಪೈಡರ್ ಮ್ಯಾನ್ ಅಂತ ನನಗೆ ಗೊತ್ತು, ಆದ್ರೂ ನಿನ್ಗೆ ಒಂದು ಚಾನ್ಸ್ ಕೊಡ್ತೀನಿ. ಏನಕ್ಕೆ ಅಂದ್ರೆ ನೀನು ನನ್ನ ಮಗಳನ್ನ ಕಾಪಾಡ್ದೆ ಅನ್ನೋ ಒಂದು ವಿಷಯಕ್ಕೋಸ್ಕರ ನೀನು ಮತ್ತೆ ನನ್ನ ದಾರಿಗೆ ಅಡ್ಡ ಬರಬೇಡ ಅಂತಾನು ಕೂಡ ಇಲ್ಲಿ ವಾರ್ನ್ ಮಾಡ್ತಾನೆ ಆಂಡ್ರಿವು ನಮ್ಮ ಪೀಟರ್ ಪಾರ್ಕರ್ಗೆ.
ಆಮೇಲಿಂದ ನಿನ್ ಫ್ಯಾಮಿಲಿನೇನೆ ಸಾಯ್ಸಾಕ್ಬಿಡ್ತೀನಿ ಮತ್ತೆ ನನ್ನ ಒಂದು ವಿಷಯಕ್ಕೆ ಬಂದ್ರೆ ಅಂತ ಕೂಡ ಇಲ್ಲಿ ವಾರ್ನ್ ಮಾಡ್ತಾನೆ ಆಂಡ್ರ್ಯೂ. ಆ ಪಾರ್ಟಿಗೆ ಹೋಗಿದ್ಮೇಲೆ ಗೊತ್ತಾಗುತ್ತೆ ನಮ್ಮ ಪೀಟರ್ ಪಾರ್ಕರ್ಗೆ ಆಂಡ್ರ್ಯೂ ಏನೋ ಬಿಗ್ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ. ಆಮೇಲಿಂದ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟು ನಮ್ಮ ಸ್ಪೈಡರ್ ಮ್ಯಾನ್ ಒಂದು ಫ್ರೆಂಡ್ಗೆ ಫೋನ್ ಮಾಡ್ಬಿಟ್ಟು ಇನ್ಫಾರ್ಮೇಶನ್ ನ ತಿಳ್ಕೊಂತಾನೆ. ಅವಾಗ ಏನ್ ಇನ್ಫಾರ್ಮೇಶನ್ ತಿಳ್ಕೊಂತಾನೆ ಅಂದ್ರೆ, ಒಂದು ಅವೆಂಜರ್ಸ್ ಟವರ್ ಅಲ್ಲಿ ಒಂದು ಅವೆಂಜರ್ಸ್ ನ ವೆಪನ್ಸ್ ಗಳನ್ನೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಆ ವಿಷಯ ಆಂಡ್ರ್ಯೂಗೆ ಗೊತ್ತಾಗಿದೆ. ಆ ಒಂದು ವೆಪನ್ಸ್ ಗಳನ್ನೆಲ್ಲ ಕದಿಯೋ ಪ್ಲಾನ್ ನಮ್ಮ ಆಂಡ್ರ್ಯೂ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲ, ಆ ಒಂದು ವಲ್ಚರ್ ಸೂಟ್ ಅಲ್ಲಿ ಆ ಒಂದು ಜಾಗನೂ ಕೂಡ ಅವ್ನು ಫಾಲೋ ಮಾಡ್ತಾ ಇರ್ತಾನೆ. ಆಂಡ್ರ್ಯೂಗೆ ಗೊತ್ತಾಗ್ದಂಗೆ ಅವನ ಒಂದು ವೆಬ್ ಇಂದ ವಲ್ಚರ್ ಸೂಟ್ಗೆ ಅವನ್ನ ಅಟ್ಯಾಚ್ ಮಾಡ್ತಾನೆ. ಹಂಗಾಗಿ ಇವನು ಕೂಡ ಅವನ ಹಿಂದೆನೆ ಹೋಗ್ತಾ ಇರ್ತಾನೆ ನಮ್ಮ ಸ್ಪೈಡರ್ ಮ್ಯಾನ್. ಆಂಡ್ರ್ಯೂ ಅವನ ಹತ್ರ ಇರೋ ಏಲಿಯನ್ ಟೆಕ್ನಾಲಜಿಯಿಂದ ಆ ಒಂದು ಪ್ಲೈನ್ ಒಳಗಡೆ ಎಂಟ್ರಿ ಆಗ್ತಾನೆ. ಅಷ್ಟೆಲ್ಲ ಆ ಪ್ಲೈನ್ ಒಳಗೆ ಹೋಗ್ಬಿಟ್ಟು ಆ ವೆಪನ್ಸ್ ನೆಲ್ಲ ನೋಡ್ತಾ ಇರ್ತಾನೆ. ಆ ವೆಪನ್ಸ್ ನೆಲ್ಲ ಅವನು ತಗೊಬೇಕು ಅಂತಾನು ಕೂಡ ಅನ್ಕೊಂತಾನೆ. ಆವಾಗ ಆಂಡ್ರ್ಯೂ ಗೊತ್ತಾಗುತ್ತೆ ಸ್ಪೈಡರ್ ಮ್ಯಾನ್ ಕೂಡ ನನ್ನನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ ಅಂತ. ಆವಾಗ ಹೊರಗಡೆ ಬಂದ್ಬಿಟ್ಟು ಆಂಡ್ರ್ಯೂ ನಮ್ಮ ಸ್ಪೈಡರ್ ಮ್ಯಾನ್ ಜೊತೆಗೆ ಫೈಟ್ ಮಾಡ್ತಾ ಇರ್ತಾನೆ. ಇವರಿಬ್ರಿಗೂ ಫೈಟ್ ಆಗ್ತಿರೋದ್ರ ಜೊತೆಗೆ ಆ ಪ್ಲೈನ್ ಕೂಡ ಡ್ಯಾಮೇಜ್ ಆಗ್ತಿರುತ್ತೆ. ಆ ಡ್ಯಾಮೇಜ್ ಆಗಿರೋ ಒಂದು ಪ್ಲೈನ್ ಒಂದ್ ಕಡೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಬಿದ್ದ್ಬಿಟ್ಟು ಕ್ರಾಶ್ ಆಗೋಗುತ್ತೆ. ಆಂಡ್ರ್ಯೂ ಅವಾಗ ತುಂಬಾ ಕೋಪ ಮಾಡ್ಕೊಂಡು ಪೀಟರ್ನ ಸಾಯಿಸ್ಬೇಕು ಅಂತ ಹೋಗ್ತಾನೆ. ಬಟ್ ಅಲ್ಲಿ ಸುತ್ತಮುತ್ತ ಆ ಒಂದು ಅವೆಂಜರ್ಸ್ ನ ವೆಪನ್ಸ್ ಗಳನ್ನ ನೋಡ್ಬಿಟ್ಟು ಆಂಡ್ರ್ಯೂ ಸ್ಪೈಡರ್ ಮ್ಯಾನ್ ಜೊತೆ ಫೈಟ್ ಮಾಡೋದ್ ಬಿಟ್ಬಿಟ್ಟು ಆ ಒಂದು ವೆಪನ್ಸ್ ತಗೊಂಡು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟೊತ್ಗಾಲೆ ನಮ್ಮ ಆಂಡ್ರ್ಯೂ ಸೂಟ್ ತುಂಬಾ ಡ್ಯಾಮೇಜ್ ಆಗಿರುತ್ತೆ. ಅಷ್ಟೇ ಅಲ್ಲ, ಅದು ಬ್ಲಾಸ್ಟ್ ಆಗೋ ಸಿಚುವೇಶನ್ ಕೂಡ ಬಂದ್ಬಿಡುತ್ತೆ. ಅವಾಗ ಕೆಳಗಡೆ ಇರೋ ನಮ್ಮ ಪೀಟರ್ ಪಾರ್ಕರ್ ಅವನ್ಗೆ ವಾರ್ನ್ ಮಾಡ್ತಾ ಇರ್ತಾನೆ. ಬಟ್ ಅದನ್ನ ಅವನು ಕನ್ಸಿಡರ್ ಮಾಡೋದಿಲ್ಲ. ಆ ವೆಪನ್ಸ್ ನೆಲ್ಲ ತಗೊಂಡ್ಬಿಟ್ಟು ಮೇಲೂ ಕಾರೋಕೆ ಟ್ರೈ ಮಾಡ್ತಾನೆ. ಸ್ವಲ್ಪ ಮೇಲೂ ಕಾರಿದ ತಕ್ಷಣ ಆ ಒಂದು ಸೂಟು ಬ್ಲಾಸ್ಟ್ ಆಗ್ಬಿಟ್ಟು ಅವ್ನು ಕೆಳಗಡೆ ಬಿದ್ದೋಗ್ತಾನೆ. ಆಮೇಲಿಂದ ನಮ್ಮ ಸ್ಪೈಡರ್ ಮ್ಯಾನ್ ಅವನ್ನ ಕಾಪಾಡಿ ಅವನೊಂದು ಜಾಗಕ್ಕೆ ತಗೊಂಡೋಗಿ ಕಟ್ಟಾಕಿ ಬರ್ತಾನೆ. ಆಮೇಲಿಂದ ನೆಕ್ಸ್ಟ್ ಡೇ ನಮ್ಮ ಆಂಡ್ರ್ಯೂನ ಅರೆಸ್ಟ್ ಮಾಡ್ತಾನೆ. ನೆಕ್ಸ್ಟ್ ದಿನ ನಮ್ಮ ಸ್ಪೈಡರ್ ಮ್ಯಾನ್ ಆಂಡ್ರ್ಯೂ ಮನೆಗೆ ಹೋಗ್ಬಿಟ್ಟು ಅವನ ಮಗಳಿಗೆ ಸಾರಿ ಹೇಳ್ತಾನೆ, ಪಾರ್ಟಿಯಿಂದ ಅರ್ಧಕ್ಕೆ ಹೋಗಿದ್ಕೆ. ಅಷ್ಟೇ ಅಲ್ಲ, ನಿಮ್ಮ ಅಪ್ಪ ಸಿಕ್ಕಾಕೊಂಡಿದ್ದಾರೆ ಅಂತಾನು ಕೂಡ ಗೊತ್ತಾಗಿದೆ, ಅದಕ್ಕೂ ಕೂಡ ಸಾರಿ ಹೇಳ್ತಾನೆ. ಆಮೇಲಿಂದ ಅವನ ಕ್ರಶ್ ಹೇಳುತ್ತೆ, ನಾವ್ ಈ ಸಿಟಿನ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೀವಿ ಅಂತ. ಆಮೇಲಿಂದ ನಮ್ಮ ಪೀಟರ್ ಪಾರ್ಕರ್ನ ನಮ್ಮ ಟೋನಿ ಸ್ಟಾರ್ಕ್ ಮತ್ತೆ ಕರಿತಾನೆ. ಆಮೇಲಿಂದ ನೀನ್ ಮಾಡಿರೋ ಕೆಲ್ಸಕ್ಕೆ ತುಂಬಾ ಹೆಮ್ಮೆ ಏನೋ ಇದೆ, ಸೊ ಹಂಗಾಗಿ ನೀನು ಇವತ್ತಿನಿಂದ ಅಫಿಷಿಯಲ್ ಆಗಿ ಒಬ್ಬ ಅವೆಂಜರ್ ಅಂತ ಹೇಳ್ತಾನೆ. ಆಮೇಲಿಂದ ಇನ್ನು ಸಕ್ಕದಾಗಿರೋ ಐಕಾನಿಕ್ ಸೂಟ್ ನ ತೋರಿಸ್ಬಿಟ್ಟು ಇವಾಗ್ಲಿಂದ ಈ ಸೂಟ್ ನ ನೀನ್ ಯೂಸ್ ಮಾಡು ಅಂತ ಹೇಳ್ತಾನೆ. ಈ ಸೂಟ್ ನ ಹಾಕೊಂಬಂದ್ರೆ ನಾನು ಪ್ರೆಸ್ ಮುಂದೆ ಈಗ ಅನೌನ್ಸ್ ಮಾಡ್ತೀನಿ, ಸ್ಪೈಡರ್ ಮ್ಯಾನ್ ಕೂಡ ಇವಾಗ ಒಬ್ಬ ಅವೆಂಜರ್ ಅಂತ ಹೇಳ್ತಾನೆ. ಆವಾಗ ನಮ್ಮ ಸ್ಪೈಡರ್ ಮ್ಯಾನ್ ನಮ್ಮ ಐರನ್ ಮ್ಯಾನ್ ಹೇಳ್ತಾನೆ, ನಾನು ಸ್ಪೈಡರ್ ಮ್ಯಾನ್ ಒಬ್ಬ ಅವೆಂಜರ್ ಆಗ್ಬೇಕು ಅಂತ ಇಲ್ಲ, ನಾನೊಬ್ಬ ನಾರ್ಮಲ್ ಹುಡುಗ ಆಗಿ ನಾರ್ಮಲ್ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಈ ಸೂಟ್ ಕೂಡ ನನಗೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ನಮ್ಮ ಸ್ಪೈಡರ್ ಮ್ಯಾನ್. ಆವಾಗ ಸ್ಪೈಡರ್ ಮ್ಯಾನ್ ಮನೆಗೆ ಹೋಗಿ ನೋಡಿದ್ರೆ ಒಂದು ಪಾರ್ಸಲ್ ಬಂದಿರುತ್ತೆ. ಆ ಪಾರ್ಸಲ್ ಏನಿರುತ್ತೆ ಅಂದ್ರೆ ಹೊಸ ಸೂಟ್ ನ ನಮ್ಮ ಸ್ಪೈಡರ್ ಮ್ಯಾನ್ಗೆ ನಮ್ಮ ಐರನ್ ಮ್ಯಾನ್ ಕಳ್ಸಿರ್ತಾನೆ. ಆ ಒಂದು ಸೂಟ್ ನ ಹಾಕೊಂಡು ಮಿರರ್ ಅಲ್ಲಿ ಅವನವನು ನೋಡ್ಕೊಬೇಕಾದ್ರೆ ಅವನ ಆಂಟಿ ಅವನ್ನ ನೋಡ್ತಾಳೆ. ಆಗ ಅವಳಿಗೂ ಕೂಡ ಗೊತ್ತಾಗುತ್ತೆ ಇವನೇ ಸ್ಪೈಡರ್ ಮ್ಯಾನ್ ಅಂತ. ಇಲ್ಲಿಗೆ ಈ ಒಂದು ಸಿನಿಮಾ ಅನ್ನೋದು ಎಂಡ್ ಆಗುತ್ತೆ. ನೆಕ್ಸ್ಟ್ ಸ್ಪೈಡರ್ ಮ್ಯಾನ್ ಫ್ರಮ್ ಹೋಮ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತೆ ನಾನು ಸಿಗ್ತೀನಿ ನಿಮ್ಗೆ. ಬಾಯ್.